ವೆಲ್ಕಮ್ ಬ್ಯಾಕ್ ಟು ಮೈ ಸೆಕೆಂಡ್ ಡೇ ಬಾಲಿ ಟ್ರಿಪ್ ವ್ಲಾಗ್. ನಾವಿಲ್ಲಿ ಬೆಳಗ್ಗೆನೇ ಎದ್ದು ಒಂದು 8 o'clock ಆಗಿತ್ತು ಅನಿಸುತ್ತೆ. ಆವಾಗ ಬ್ರೇಕ್ಫಾಸ್ಟ್ಗೆ ಹೋಗಿದ್ದೀವಿ. ನಾವು ಉಳ್ಕೊಂಡಿದ್ದ ಹೋಟೆಲಲ್ಲೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇದ್ದಿದ್ದರಿಂದ ಅಲ್ಲೇ ಮುಗಿಸ್ಕೊಬಿಡೋಣ ಅಂತ ಹೇಳಿ ಎಲ್ಲ ಬೊಫೆ ಇದ್ದಿತ್ತು. ಬಟ್ ನಾವು ತಿನ್ನೋ ಅಂಥ ಫುಡ್ ಒಂದೂ ಇರಲಿಲ್ಲ. ಮತ್ತು ಅವತ್ತು ಏನೋ ಗುರುವಾರ ಏನೋ ಇದ್ದಿದ್ದರಿಂದ ನಾನ್ ವೆಜ್ ತಿಂತಾ ಇರಲಿಲ್ಲ. ಬರೀ ಬ್ರೆಡ್ ಅಷ್ಟೇ ಕರೆಕ್ಟಾಗಿ ಇದ್ದಿದ್ದು ಫುಡ್ ಅಂದರೆ ಬ್ರೆಡ್, ಕಾಫಿ, ವಾಟರು, ಜ್ಯೂಸು ಇದು. ಆ್ಯಂಡ್ ಮೇಯ್ನ್ ಥಿಂಗ್ ಅಲ್ಲಿ ಟೈಮಿಂಗ್ಸ್ಗೂ ಮತ್ತು ನಮ್ಮ ಟೈಮಿಂಗ್ಸ್ಗೂ 3 hours ಡಿಫ್ರೆನ್ಸ್ ಇದ್ದಿದ್ದರಿಂದ ನಮಗೆ ಸರಿಯಾದ ಟೈಮ್ಗೆ ಊಟ ಅದು ಕರೆಕ್ಟಾಗಿ ಹೋಗ್ತಾ ಇರಲಿಲ್ಲ. ಸೊ ಏನು ತಿನ್ನೋದು ಬೇಡ ಅಂತ ಅನ್ನಿಸ್ತಿತ್ತು. ನೆಕ್ಸ್ಟು ಇವಾಗ ಹೋಗ್ತಾ ಇದ್ದೀವಿ. ಇವತ್ತು ಬಾಲಿ ಸ್ವಿಂಗ್ ಕಡೆಗೆ ಪಯಣ ನಮ್ಮದು. ಗೈಸ್, ಇವತ್ತು ನಾವಿಲ್ಲಿಗೆ ಬಂದು ಸೆಕೆಂಡ್ ಡೇ. ಈಗ ನಾವು ಬಾಲಿ ಸ್ವಿಂಗ್ ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ಈ ಥರ ವೇರ್ ಮಾಡಿದ್ದೀನಿ ಡ್ರೆಸ್, ಫುಲ್ ಫ್ರಾಕ್. ಫುಲ್ ಅರ್ಜೆಂಟಲ್ಲಿ ಮೇಕಪ್ ಮಾಡ್ಕೊಂಡು ಬಂದಿದ್ದೆ. ಟೈಮ್ ಫುಲ್ ಆಗೋಗ್ಬಿಟ್ಟಿತ್ತು. ಎದ್ದಾಗ ಫುಲ್ ಸ್ಟ್ರೈನ್ ಆಗಿತ್ತು. ನೆನ್ನೆ ವೆದರ್ ಅಂತೂ ತುಂಬ ಕೂಲಾಗಿದೆ. ಹಾಗೆ ನಾವು ಇಲ್ಲಿ ಕವರ್ ಮಾಡ್ಕೊಂಡಿದ್ದೀವಿ. ಒಂಥರ ನಮ್ಮ ಕಂಟ್ರಿ ಕಾರ್ಡ್ ಸೆಲೆಬ್ರಿಟೀಸ್ ಯೂಸ್ ಮಾಡ್ತಾರೆ ಆ ಥರ. Indian money? No Indian money? No. Wow. Whenever you are buying something, the payment will be due by credit card. Yes. No, like that. ಬಾಲಿ ಸ್ವಿಂಗ್ But in the small shop like that, cannot. Oh, cannot. Yeah, cannot. That's why. Withdraw.
ಎಲ್ಲ ಪ್ರಿಂಟ್ ಲೈಕ್ ಅವರನ್ನೇ ಮಾಡೋದನ್ನೆಲ್ಲ ನ್ಯಾಚುರಲಾಗಿ ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡಿ ಮಾಡಿಸ್ಕೊಬೋದಾಗಿತ್ತು. ಬಟ್ ನಮಗೆ ಅಷ್ಟು ಇಂಟ್ರೆಸ್ಟ್ ಇಲ್ದಿರಲ್ಲ, ಅದಕ್ಕೆ ನಾವು ಮಾಡ್ಸೋದಕ್ಕೆ ಹೋಗಿಲ್ಲ. ನೋಡ್ಬೋದು ಯಾವ ರೀತಿ ಮಾಡ್ತಿದ್ದಾರೆ ಅವರು ಅಂತ ಪೇಂಟು. ಇದು ಎಷ್ಟು ವಾಶ್ ಆದ್ರೂ ಏನೂ ಆಗೋದಿಲ್ಲ ಅಂತ ನಾವು ಕೇಳಿದ್ವಿ. ಸೇಮ್ ನಮ್ಮ ಕಡೆ ಎಲ್ಲ ಹೇಗೆ ಮಗ ನೇಯ್ದು ಕ್ಲಾತ್ ಎಲ್ಲ ಪ್ರಿಪೇರ್ ಮಾಡ್ತೀವಿ ಆ ಥರನೇ ಅಲ್ಲೂ ಇತ್ತು. ಇಲ್ಲೆಲ್ಲ ತುಂಬ ಕಾಸ್ಟ್ಲಿ ಇತ್ತು, ಪರ್ಚೇಸ್ ಮಾಡೋ ರೀತಿಯೆಲ್ಲ ಏನಿರಲಿಲ್ಲ. ಪ್ರೈಸಲ್ಲಿದ್ದು ತುಂಬ ಕಾಸ್ಟ್ಲಿ ಇತ್ತು. ಒಂದು ಕಿಡ್ಸ್ ಟಾಯೇ ನಮ್ಮ ರೇಟು ಅಲ್ಲಿಗೆ 1 ರೂಪಿ ಎಲ್ಲ 1000 ಎಬೋ ಮೇಲೆ ಸ್ಟಾರ್ಟ್ ಆಗೋದವ್ರದ್ದು, 1000 ರೂಪೀಸ್ ಮೇಲೆ. ಇದೆಲ್ಲ ತುಂಬ ಪ್ರೈಸಿ ಇತ್ತಪ್ಪ. ನಾನಂತೂ ಏನೂ ಬೈ ಮಾಡಿಲ್ಲ ಇಲ್ಲಿ. ಈ ಶಾಪಲ್ಲಿ ಎಲ್ಲ ರೀತಿಯಾದ ಐಟಮು ಸಿಗ್ತಿತ್ತು. ಲೈಕ್ ಸ್ಟೋಲ್, ಸ್ಯಾರಿ, ಡ್ರೆಸ್ ಪೀಸಸ್ಸು ಆ್ಯಂಡ್ ಪಂಚೆಗಳು, ಪರ್ಸು, ವ್ಯಾನಿಟಿ ಬ್ಯಾಗ್ಸು, ಕಿಡ್ಸ್ ಟಾಯ್ಸು ಎಲ್ಲ ಥರನೂ ಇತ್ತು. ಎಲ್ಲ ಹ್ಯಾಂಡ್ಮೇಡ್ ಐಟಮ್ಸು. ಬಟ್ ಪ್ರೈಸ್ ಇತ್ತು ಅನ್ನೋದೊಂದು ಬಿಟ್ಟರೆ ಮಟೀರಿಯಲ್ ಅದೆಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಮಟೀರಿಯಲ್ ಅಲ್ಲಿ ಯೂಸ್ ಮಾಡೋದು ಅನಿಸುತ್ತೆ. ಮತ್ತು ಪ್ರಿಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿದ್ದು. ಎಲ್ಲ ಬೇರೆ ತಗೋಬೇಕು. 66 ಎಲ್ಲ ಇದು 66,000 ಪೇಂಟಿಂಗ್ ವಾಲ್ಸ್ ಎಲ್ಲ ಇದ್ವು. ಅದು ತುಂಬ ಚೆನ್ನಾಗಿ ಮಾಡಿದ್ರು, ಬಟ್ ನನಗೆ ಅಷ್ಟಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಬಿಡಲಿಲ್ಲ. ನೆಕ್ಸ್ಟ್ ಅದನ್ನು ಮುಗಿಸಿ ನಾವು ಆನ್ ದ ವೇಲಿ ಏನು ನಮಗೆ ಸಿಗ್ತಿತ್ತು ಶಾಪಿಂಗು ಅದನ್ನು ಮಾಡೋಣ ಅಂತ ಹೋಗಿದ್ವಿ ಅಷ್ಟೇ, ನೋಡ್ಕೊಂಡು ಹೋಗೋಣ ಅಂತ. ನೋಡ್ಬೋದು ಅಲ್ಲಿದ್ದು ಏನಿದು ಕೆತ್ತನೆ ಕೆಲಸ ಏನು ಹೇಳ್ತಾರೆ ಅದೆಲ್ಲ ಸೇಮ್ ನಮ್ಮ ಕಲ್ಚರನ್ನೇ ತೋರಿಸುತ್ತೆ. ಲೈಕ್ ಗಣೇಶ ಆಗಿರ್ಬೋದು, ಸಿಂಹ ಮತ್ತು ಬುದ್ಧ, ಆಲ್ಮೋಸ್ಟ್ ಸೇಮ್ ಇದೆ ಎಲ್ಲ. ಜಾಸ್ತಿ ವರ್ಕ್ ಪ್ರಿಫರೆನ್ಸ್ ಲೈಕ್ ಇರೋದಿಲ್ಲಿ ಎನ್ಗ್ರೇವಿಂಗ್ ವರ್ಕ್, ಕೆತ್ತನೆ ಕೆಲಸಕ್ಕೇ ಜಾಸ್ತಿ ಪ್ರಿಫರೆನ್ಸ್ ಇದೆ ಇಲ್ಲಿ. ಹಾಗೆ ಆನ್ ದ ವೇ ಹೋಗ್ತಾ ನಮಗೆ ಸಿಲ್ವರ್ ಶಾಪ್ ಕೂಡ ಸಿಕ್ಕಿತ್ತು. ನನ್ನದ್ರದ್ದು ವಿಡಿಯೋ ಮಿಸ್ ಆಗಿದೆ, ಸೊ ನಾನು ಅದನ್ನು ಆ್ಯಡ್ ಮಾಡಿಲ್ಲ. ಇನ್ನೇನು ನಾವು ಸ್ವಿಂಗ್ ಬಾಲಿಗೆ ಬಂದ್ವಿ. ನೋಡ್ಬೋದು ಇಲ್ಲಿದು ಬ್ಯೂಟಿಫುಲ್ ವ್ಯೂ ಹೇಗಿದೆ ಅಂತ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಒಂದು ಸೈಡಲ್ಲಿ ಒಂದು ಸ್ವಿಂಗ್ ಮಾತ್ರ ಇರುತ್ತೆ ಅಂತ. ಅಲ್ಲ, ಇದು ಆ ಥರ ಎಲ್ಲ ಟೋಟಲಿ ಡಿಫ್ರೆಂಟ್ ಆಗಿತ್ತು. ಇಲ್ಲಿ 2 ಕಡೆ ಈ ಥರ ಗೇಮ್ ಪ್ಲೇಸಸ್ 2 ಕಡೆ ಇದೆ. ಇದ್ರ ರೈಟ್ ಸೈಡ್ಗೆ ಇನ್ನೊಂದಿದೆ, ಆ ಕಡೆ ಅದು ಬೇರೆ ಕಡೆಯಿಂದ ಎಂಟ್ರಿ ಇರುತ್ತೆ ಅಲ್ಲಿಗೆ. ನಮಗೆ ಈ ಕಡೆ ಹೋಗಿದ್ವಿ. ಇದೆಲ್ಲ ಬಂಚಲ್ಲಿರುತ್ತೆ, ಒಟ್ಟಿಗೆ ಎಲ್ಲ ಗೇಮ್ಸು ಒಟ್ಟಿಗೆ ಇರುತ್ತೆ. ನಾವು ಫಸ್ಟು ಮೇಲ್ಗಡೆ ಪ್ಯಾಕೇಜ್ ಎಲ್ಲ ತೊಗೊಬೇಕು. ಪ್ಯಾಕೇಜ್ ಮತ್ತು ಡ್ರೆಸ್ ತೊಗೊಳ್ಳೋರು ತೊಗೋಬೋದು, ಇಲ್ಲಾಂದ್ರೆ ಇಲ್ಲ. ಒಟ್ಟಿನಲ್ಲಿ ನಮಗೆ ಎಲ್ಲ ಪ್ಯಾಕೇಜಲ್ಲಿ ಎಷ್ಟು ಲೈಕ್ ಸ್ವಿಂಗು ಮತ್ತು ಸಿಟ್ಟಿಂಗ್ಸ್ ಪ್ಲೇಸಸ್ ಅದೆಲ್ಲ ಯಾವ್ಯಾವ ತೊಗೊತೀವಿ ಅಂತ ಫಸ್ಟೇ
ಕನ್ಫರ್ಮ್ ಮಾಡಿಕೊಂಡು ನಾವು ಹೋಗಬೇಕು. ಫೋಟೋಸ್ ಕೂಡ ತೊಗೊಬೋದು, ಅವ್ರು ಕ್ಯಾಪ್ಚರ್ ಮಾಡಿರ್ತಾರೆ, ನಾವು ಆಮೇಲೆ ಪೇ ಮಾಡಿ ತೊಗೊಬೇಕು. ಅದು ತುಂಬ ಪ್ರೈಸ್ ಇತ್ತು, ಸೊ ನಾವು ಅದನ್ನು ಬೈ ಮಾಡೋಕ್ಕೆ ಹೋಗಲಿಲ್ಲ. ನೀವು ನೋಡ್ಬೋದು ನನ್ನ ಡ್ರೆಸ್ ಹೇಗಿದೆ ಅಂತ. ನನಗೆ ರೆಡ್ ಕಲರ್ ವೇರ್ ಮಾಡಬೇಕಂತ ತುಂಬ ಇಷ್ಟ ಇತ್ತು, ಬಿಕಾಸ್ ನಾನು ಯಾವುದೇ ರೀತಿಯಾದ ಫೋಟೋಶೂಟ್ಸ್ ಅದನ್ನೆಲ್ಲ ಮಾಡಿಸಿರಲಿಲ್ಲ. ಸೊ ನಾನು ಡ್ರೆಸ್ ರೆಡ್ ಕಲರ್ ತೊಗೊಂಡಿದ್ದೆ ಡ್ರೆಸ್ನ. ತುಂಬ ಲಾಂಗ್ ಏನಿಲ್ಲ, ಅದು ನಾರ್ಮಲ್ ಡ್ರೆಸ್ಸಸ್. ಅದು ಫೋಟೋಗೋಸ್ಕರ ಹಿಂದೆ ಮಾತ್ರ ಲೆಂತ್ ಬಿಟ್ಟಿರ್ತಾರೆ, ಏನು ಅಷ್ಟೇನು ಹೆವಿ ಫೀಲ್ ಕೊಡ್ತಿರಲಿಲ್ಲ ಅದು. ಇಲ್ಲಿ ನಾವೆಲ್ಲ ಹಾಕೋ ಕೆಲವೊಂದು ಡ್ರೆಸ್ಸಸ್ಸು ತುಂಬ ಹೆವಿ ಕೊಡ್ತಾ ಇರುತ್ತೆ, ಆ ಥರ ಎಲ್ಲ ಏನಿರಲಿಲ್ಲ. ಫಸ್ಟ್ ನಾವು ಆಡಿದ ಸ್ವಿಂಗ್ ಇದು. ನಂದು ವೀಡಿಯೋನ ಚೆನ್ನಾಗಿ ತೆಗೆದಿದ್ದಾರೆ, ಬಟ್ ಈ ಸ್ವಿಂಗಲ್ಲಿ ಫೋಟೋ ಒಂದೂ ಬಂದಿರಲಿಲ್ಲ. ನಂಗೆ ತುಂಬ ಬೇಜಾರಾಯ್ತು ಅದೇ. ನಾನು ರೆಡ್ ಕಲರ್ ಡ್ರೆಸ್ ಚೂಸ್ ಮಾಡಿದ್ರಿಂದ ಗ್ರೀನರಿಗೆ ತುಂಬ ಚೆನ್ನಾಗಿ ಕಾಣ್ತಿದೆ, ಬಟ್ ಫೋಟೋಸ್ ಎಲ್ಲ ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ. ನಾವು ಫೋಟೋಗ್ರಾಫರ್ ತೆಗ್ದಿದ್ದನ್ನ ನಾವು ತೊಗೊಳ್ಳಿಲ್ಲ, ನಮ್ಮ ಫೋನ್ದೇನೋ ಅಷ್ಟನ್ನೇ ನಾವು ಇಟ್ಕೊಂಡಿರೋದು. ಪ್ಲೇಸ್ ಅಂತೂ ಚೆನ್ನಾಗಿದೆ, ಅದನ್ನು ಇವರು ಈ ರೀತಿ ಯೂಸ್ ಮಾಡ್ಕೊಂಡಿದ್ದಾರೆ ಎಲ್ಲ ಬಿಸ್ನೆಸ್ಸು. ಸೊ ಅದಕ್ಕೆ ಅವರೇನೋ ಸ್ವಿಂಗು ಕೆಲವೊಂದು ಈ ಥರ ಎಲ್ಲ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದಾರೆ. ತುಂಬ ಬಿಸ್ನೆಸ್ ಮಾಡ್ತಾರಲ್ಲಂತೂ. ಕಿಡ್ಸ್ಗೆ ಅಲೌಡ್ ಇರುತ್ತೆ ಅಂತ. ಹೈಟಲ್ಲಿರೋದು ಯಾವುದಕ್ಕೂ ಕಿಡ್ಸ್ಗೆಲ್ಲ ಅಲೌಡ್ ಇರಲಿಲ್ಲ. ಮತ್ತು ನಾನು ವೀಡಿಯೋದೆಲ್ಲ ನೋಡಿದ್ದೆ ತುಂಬ ಜನ ಇರ್ತಾರೆ ಅಂತ. ನಮಗೆ ಥ್ಯಾಂಕ್ ಗಾಡ್ ಅಲ್ಲಿ ಜನನೇ ಇರಲಿಲ್ಲ ಹೋದಾಗ. ಅಲ್ಲಿಗೆ ಹೋದವ್ರು ಯಾರು ಐಸ್ ಕ್ರೀಮ್ ಮಾತ್ರ ತಿನ್ನಬೇಡಿ, ತುಂಬ ಖರಾಬಾಗಿರುತ್ತೆ. ಐಸ್ ಕ್ರೀಮ್ ಫುಲ್ಲು ಹಿಂಗೆ ಹಾಕಿರ್ತಾರೆ, ಹಿಂಗೆ ಐಸ್ ಕ್ರೀಮ್ ಅದು. ನನಗಂತೂ ವಾಮಿಟ್ ಬಂದಂಗೆ ಆಗ್ಬಿಡ್ತು. ಶ್ರೀಶಾ ಆಗಿದ್ದಕ್ಕೆ ತಿಂತಿದ್ದಾಳೆ. ಆ್ಯಂಡ್ ಪ್ರೈಸ್ ಕೂಡ ತುಂಬ ಜಾಸ್ತಿ ಇದೆ ಐಸ್ ಕ್ರೀಮ್ದು. ನಾವಿದು ಒಂದು ಐಸ್ ಕ್ರೀಮ್ಗೆ 1200 ಏನೋ ಕೊಟ್ಟಿದ್ವಿ. ಈ ಪ್ಲೇಸ್ನ ಮುಗಿಸಿ ನಾವು ನೆಕ್ಸ್ಟು ಕಿಂತಾಮಣಿ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇದಂತೂ ತುಂಬ ಚೆನ್ನಾಗಿದೆ. ಹೋಗ್ತಾನೆ ನಮಗೊಂದು ಹಿಲ್ಸ್ ಕಾಣ್ತು, ನೋಡ್ಬೋದು. ಬಟ್ ಈ ರೋಡಲ್ಲೆಲ್ಲ ಹೋಟೆಲ್ಸ್ಗಳಿದ್ದಾವೆ, ಅಲ್ಲಿ ಲಂಚ್ ಅಥವಾ ಡಿನ್ನರ್ ಏನಾದರೂ ಮಾಡಿಕೊಂಡು ನಾವು ವ್ಯೂನ ನೋಡ್ಬೋದು ಅಂಥೇಳಿ ಈ ನ್ಯಾಕ್ ಯೂಸ್ ಮಾಡಿದ್ದಾರೇನೋ. ಹೋಟೆಲ್ಸ್ ಕೂಡ ತುಂಬ ಚೆನ್ನಾಗಿದೆ, ಎಲ್ಲ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಸೇ. ನಾವು ನೆಕ್ಸ್ಟ್ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಹೋಟೆಲ್ನ ತೊಗೊಂಡು ಹಾಗೆ ಲಂಚ್ ಮುಗಿಸ್ಕೊಂಡು ಹಾಗೆ ಆ ವ್ಯೂನ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಲಂಚ್ ಮಾಡೋಕ್ಕೆ ಅಂತ ಹೋಗಿದ್ದು ಹೋಟೆಲಲ್ಲಿ ವ್ಯೂ ನೋಡೋದಕ್ಕೆ ಅಂತ ಇದು ಒಂದು ಮಷಿನ್ ಇಟ್ಟಿರ್ತಾರೆ. ನಾವೇ ಅದರ ಫೋಟೋ ಕ್ಲಿಕ್ ಮಾಡ್ಕೊಬೋದು, ಬೇಕಂದರೆ ಪ್ರಿಂಟ್ ಕೂಡ ತಕ್ಕೊಬೋದು. ಅದಕ್ಕೆ ಇಷ್ಟಂತ ಪೇ ಮಾಡಬೇಕು. ನಾವು ಪ್ರಿಂಟ್ ಏನು ತಗೊಳ್ಳಿಲ್ಲ, ಬಟ್ ಫೋಟೋಸ್ ಎಲ್ಲ ಹೇಗೆ ಬರುತ್ತೆ ಅಂತ ನಂಬರ್ ಸೆಟ್ ಮಾಡಿ ಟೈಮಿಂಗ್ ಸೆಟ್ ಮಾಡಿಬಿಟ್ಟು ಹೋಗಿ ನಿಂತ್ಕೊಂಡ್ರೆ ಫೋಟೋ ಕ್ಲಿಕ್ ಆಗ್ತಿತ್ತು. ಇದೆಲ್ಲ ಆಟೋಮೆಟಿಕ್ ಮಷಿನ್ಸ್ ಎಲ್ಲ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು ಅದನ್ನು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೋಗಿ ಊಟ ಮಾಡಿದ್ವಿ. ಊಟ ಬಫೆ ತೊಗೊಂಡಿದ್ವಿ ನಾವು.
ಅಷ್ಟೇನು ಚೆನ್ನಾಗಿರಲ್ಲ. ಅಲ್ಲಿ ಫುಡ್ಡೆಲ್ಲ ಜಾಸ್ತಿ ಅವರು ಅಲ್ಲಿ ಪಿಕ್ಸ್ ಎಲ್ಲ ಯೂಸ್ ಮಾಡ್ತಾರಂತೆ, ನೋಡ್ಕೊಂಡು ಊಟ ಮಾಡಬೇಕು. ಏನು ಓಕೆ ಶ್ರೀಶಾ ನೋಡ್ಬೋದು ಹೇಗೆ ಆಟ ಆಡ್ತಿದ್ದಾಳೆ ಅಂತ. ಅವಳಂತೂ ತುಂಬ ಎಂಜಾಯ್ ಮಾಡ್ತಿದ್ಲು. ಮನೆಗೆ ಮೇನ್ ಬಂದಿದೆ ನಾವು ಕಾಫಿ ಪ್ಲಾಂಟೇಶನ್ಗೋಸ್ಕರ. ಇದು ತುಂಬ ಚೆನ್ನಾಗಿದೆ. ಇಲ್ಲಿ ಮೇಯ್ನಾಗಿ ಕಾಫಿ, ಏಲಕ್ಕಿ, ಟೀ ಮತ್ತು ಚಕ್ಕೆ, ಲವಂಗ, ಕೆಲವೊಂದು ಟೀ ಪೌಡರ್ಸು ಎಲ್ಲ ಬೆಳೀತಾರೆ. ಇಲ್ಲಿರೋ ಅನಿಮಲ್ ನೀವೇನು ನೋಡ್ತಾ ಇದ್ದೀರಾ, ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆ ಕಾಫಿ ಪ್ಲ್ಯಾಂಟ್ನ ತಿಂದು ಅದರಲ್ಲಿ ಬರೋ ಬೀಜನ ಇದು ಬಾತ್ರೂಮ್ ಮಾಡಿದಾಗ ಇದನ್ನು ವಾಶ್ ಮಾಡಿ ಆಮೇಲೆ ಕಾಫಿ ಪೌಡರ್ ಮಾಡಿ ಸಿಗುತ್ತೆ ಅಂತ. ಇವ್ರು ಇದನ್ನು 3 ಸಾಕಿದ್ರು ಅಲ್ಲಿ. ಬಟ್ ತುಂಬ ಸ್ಮೆಲ್ ಇತ್ತು ಅದ್ರ ಹತ್ರ ಹೋದಾಗ. ಮತ್ತು ಕ್ಯಾಟು, ಇದು ಬರ್ಡ್ಸು, ಕೆಲವೊಂದಷ್ಟು ಕೆಲವೊಂದಷ್ಟು ಟೀ ಮತ್ತು ಕಾಫೀಸ್ನ ಕೊಡ್ತಾರೆ ಟ್ರೈ ಮಾಡೋದಕ್ಕೆ ಅಂತ. ಸ್ಮಾಲ್ ಗ್ಲಾಸಲ್ಲಿ ಕೊಟ್ಟಿರ್ತಾರೆ. ನನಗೆ ಕೆಲವೊಂದು ಇಷ್ಟ ಆದವು. ನಾನು ಅದರಲ್ಲಿ ಒಂದು ಬ್ಲೂಬೆರ್ರಿದು ಪೌಡರ್ ತೊಗೊಬಂದಿದ್ದೀನಿ ಇಲ್ಲಿಗೆ. ಅದಕ್ಕೆ ತುಂಬ ಜಾಸ್ತಿ ಶುಗರ್ ಆ್ಯಡ್ ಮಾಡಿ ಕುಡಿದ್ರೇ ಚೆನ್ನಾಗಿರೋದು. ಅವ್ರು ಅದೆಷ್ಟು ಶುಗರ್ ಆ್ಯಡ್ ಮಾಡಿಕೊಟ್ಟಿದ್ರು ಆ ಟೇಸ್ಟ್ ಬರೋದಕ್ಕೆ. ಬಟ್ ನನಗೆ ಇಲ್ಲಿ ಬಂದಮೇಲೆ ಅದಷ್ಟು ಲೈಕ್ ಆಗಲಿಲ್ಲ. ಇಲ್ಲಿನೂ ಫೋಟೋ ತೆಕ್ಕೊಳ್ಳೋದಕ್ಕೆಲ್ಲ ಕೆಲವೊಂದು ಸ್ಪಾಟ್ ಚೆನ್ನಾಗಿದ್ವು. ಬಟ್ ನಮ್ಗೆ ಆಲ್ರೆಡಿ ಬೋರ್ ಆಗೋಗಿತ್ತು ಆ ದಿನ ಅಲ್ಲಿ ಸ್ವಿಂಗ್ ಹತ್ರ ಎಲ್ಲ ತೆಗೆಸಿ. ಸೊ ನಾನು ಇಲ್ಲಿ ಅಷ್ಟಾಗಿ ಫೋಟೋಸ್ ತೆಕ್ಕೊಳ್ಳೋಕೆ ಹೋಗಲಿಲ್ಲ. ಮತ್ತಿಲ್ಲಿ ಕೆಲವೊಂದು ಐಟಮ್ಸ್ನೆಲ್ಲ ನಾವು ತೊಗೊಂಡು ಬರ್ಬೋದು. ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ ದುಡ್ಡು ಕೊಟ್ಟು ಬೈ ಮಾಡ್ಬೋದಾಗಿತ್ತು. ನಾವು ಈ ಕಂಟ್ರಿಗೆ ಬಂದಿದ್ದ ಸೀಸನ್ ನಮಗೆ ತುಂಬ ಚೆನ್ನಾಗಿತ್ತು. ಯಾರಾದರೂ ಹೋಗಬೇಕು ಅಂತ ಇರೋರು ಮೇ ಟು ಡಿಸೆಂಬರಲ್ಲಿ ಹೋಗಿ. ಯಾಕಂದರೆ ಅಲ್ಲಿ ಬಿಸಿಲು ಕಮ್ಮಿ ಇರುತ್ತೆ. ಬೇರೆ ಟೈಮಲ್ಲಿ ಹೋದರೆ ಜಾಸ್ತಿ ಇರುತ್ತೆ. ನಾವೇನೂ ಓಡಾಡೋಕ್ಕೆಲ್ಲ ಆಗೋದಿಲ್ಲ. ನೋಡ್ಬೋದು ವೆದರ್ ಹೇಗಿದೆ ಬ್ಯಾಕ್ ಸೈಡಲ್ಲಿ ಅಂತ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಈ ವ್ಲಾಗ್ ಹೀಗಿತ್ತು ನಮ್ಮ ಡೇ 2 ಇಂಡೋನೇಷ್ಯಾ ಟ್ರಿಪ್. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ. ಆ್ಯಂಡ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಲೆಟ್ಸ್ ಕ್ಯಾಚ್ ಅಪ್ ಆನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.